ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ವ್ಯಾಸ ಭುಜ ಸ್ತಂಭನ ವರ್ಣನವೆಂಬ 95ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸನು ಹೇಳುತ್ತಾನೆ, ಮಹಾಬುದ್ಧಿಶಾಲಿಯಾದ ಸೂತನೆ, ನನಗೆ ಭವಿಷ್ಯದಲ್ಲಿ ಆಗಬೇಕಾಗಿರುವ ವಿಚಾರವನ್ನು ಸ್ಕಂದನು ಮಹಾಮತಿಯಾದ ಕುಂಭಸಂಭವನಿಗೆ ವಿವರಿಸಿದ ಕ್ರಮವನ್ನು ಹೇಳುವೆನು ಕೇಳು. ಸ್ಕಂದನು ಹೇಳುತ್ತಾನೆ, ಮಿತ್ರಾವರುಣ ಪುತ್ರನಾದ ಓ ಮಹಾತ್ಮನೆ, ಅಂದರೆ ಅಗಸ್ತ್ಯನೇ, ಪರಾಶರ ಮುನಿಯ ಮಗನು ಮುನಿಶ್ರೇಷ್ಠನೂ ಆದ ವ್ಯಾಸನು ಹೇಗೆ ಬುದ್ಧಿಭ್ರಮಣೆಯನ್ನು ಹೊಂದುವನು ಎಂಬುದನ್ನು ಕೇಳು. ಮಹಾಬುದ್ಧಿಯಾದ ಆತನು ಅನೇಕ ಶಾಖಾಭೇದಗಳನ್ನು ಅನುಸರಿಸಿ 4 ವೇದಗಳನ್ನು ವಿಭಜನೆ ಮಾಡಿದನು. 18 ಪುರಾಣಗಳನ್ನು ಬರೆದು ಸೂತನೆ ಮುಂತಾದವರಿಗೆ ಪಾಠ ಮಾಡಿಸಿದನು. ವೇದಗಳು, ಸ್ಮೃತಿಗಳು, ಪುರಾಣಗಳು ಇವುಗಳಲ್ಲಿರುವ ರಹಸ್ಯಾರ್ಥಗಳನ್ನು ಕ್ರೋಢೀಕರಿಸಿ ಸಕಲ ಲೋಕ ಮನೋಹರವೆನಿಸಿದ ಮಹಾಭಾರತವೆಂಬ ಇತಿಹಾಸವನ್ನು ರಚಿಸಿದನು. ಆ ಗ್ರಂಥವು ಸಕಲ ಪಾತಕಗಳನ್ನು ನಾಶಗೊಳಿಸಿ ಮನಃಶಾಂತಿಯನ್ನು ಉಂಟು ಮಾಡುವ ಉತ್ತಮ ಚರಿತ್ರೆಯಾಗಿರುವುದು. ಅದನ್ನು ಕೇಳುವ ಮಾತ್ರದಿಂದಲೇ ಬ್ರಹ್ಮಹತ್ಯೆಯು ನಾಶವನ್ನು ಹೊಂದುವುದು. ಒಮ್ಮೆ ಸರ್ವಜ್ಞನಾದ ಆ ಮಹಾಮುನಿಯು ಭೂಮಿಯೆಲ್ಲವನ್ನೂ ಸುತ್ತುತ್ತಾ ಸಮಸ್ತ ಮುನಿವರಿಯರು ನೆರೆದಿದ್ದ ನೈಮಿಷಾರಣ್ಯವನ್ನು ಪ್ರವೇಶಿಸಿದನು. ಶೌನಕನೇ ಮುಂತಾದ 88,000 ಮಂದಿ ಮುನೀಶ್ವರರು ಅಲ್ಲಿ ನೆರೆದಿದ್ದರು. ಎಲ್ಲರೂ ತಮ್ಮ ವಿಶಾಲಗಳಾದ ಹಣೆಗಳಲ್ಲಿ ತ್ರಿಪುಂಡ್ರಗಳನ್ನು ಧರಿಸಿಕೊಂಡು ಬೆಳಗುತ್ತಿರುವ ರುದ್ರಾಕ್ಷ ಮಾಲೆಗಳಿಂದ ಅಲಂಕೃತರಾಗಿದ್ದರು. ವಿಭೂತಿಯನ್ನು ಧರಿಸಿ ಭಕ್ತಿ ಭಾವದಿಂದ ರುದ್ರ ಸೂಕ್ತಗಳನ್ನು ಜಪಿಸುವುದರಲ್ಲಿಯೇ ಪ್ರೀತಿಯುಳ್ಳವರಾಗಿದ್ದರು. ಎಲ್ಲರೂ ಶಿವಲಿಂಗಗಳ ಆರಾಧನೆಯಲ್ಲಿಯೇ ವ್ಯಗ್ರ ಚಿತ್ತರಾಗಿದ್ದರು. ಶಿವನಾಮಗಳ ಜಪದಲ್ಲಿಯೇ ಆದರವನ್ನು ತೋರಿಸುತ್ತಿದ್ದರು. ವಿಶ್ವೇಶ್ವರನೊಬ್ಬನು ಮುಕ್ತಿಪ್ರದನು, ಬೇರೊಬ್ಬನಿಲ್ಲ ಎಂದು ಅವರೆಲ್ಲರೂ ನಿರಂತರವಾಗಿ ಹೇಳುತ್ತಾ ಆ ತತ್ವಾರ್ಥದಲ್ಲಿಯೇ ನಿಸ್ಸಂಶಯವಾದ ಅಭಿಪ್ರಾಯವುಳ್ಳವರಾಗಿದ್ದರು. ಆ ಮುನಿವರಿಯನು ಮಹೇಶ್ವರನಲ್ಲಿಯೇ ನೆಟ್ಟ ಮನಸ್ಸುಳ್ಳ ಆ ಋಷಿಗಳನ್ನು ಕಂಡು ತನ್ನ ಮುಂಬೆರಳನ್ನೆತ್ತಿ ಹಿಡಿದು ಮತ್ತೆ ಮತ್ತೆ ಮುಂದೆ ಹೇಳುವ ಮಾತನ್ನು ಉಚ್ಚ ಸ್ವರದಿಂದ ಕೂಗಿ ಹೇಳಿದನು. ಸಕಲ ವಾಗ್ಜಾಲವನ್ನು ಆಲೋಚನೆ ಮಾಡಿ ಪುನಃ ಪುನಃ ಅನೇಕವಾಗಿ ವಿಚಾರಿಸಿ ನೋಡಲು ನನಗೆ ಇದೊಂದೇ ದೃಢ ನಿಶ್ಚಯವಾಗಿರುವುದು. ಸರ್ವೇಶ್ವರನಾದ ಶ್ರೀಹರಿಯೇ ಸಕಲರಿಗೂ ಸೇವ್ಯನಾಗಿರುವನು. ವೇದಗಳಲ್ಲಿಯೂ ರಾಮಾಯಣದಲ್ಲಿಯೂ 18 ಪುರಾಣಗಳಲ್ಲಿಯೂ ಮಹಾಭಾರತದಲ್ಲಿಯೂ ಎಲ್ಲಿ ನೋಡಿದರೂ ಮೊದಲಿನಲ್ಲಿಯೂ ಮಧ್ಯದಲ್ಲಿಯೂ ಅಂತ್ಯದಲ್ಲಿಯೂ ಶ್ರೀಮನ್ನಾರಾಯಣನೊಬ್ಬನೇ ಕೀರ್ತಿಸಲ್ಪಡುತ್ತಿರುವನಲ್ಲದೆ ಬೇರೊಬ್ಬ ದೈವವಲ್ಲ. ಸತ್ಯವು ಸತ್ಯವು 3 ಬಾರಿಗೂ ಈ ನನ್ನ ವಾಕ್ಯವೇ ಸತ್ಯವು, ಎಂದಿಗೂ ಸುಳ್ಳಾದುದಲ್ಲ. ವೇದರಾಶಿಗಿಂತಲೂ ಉತ್ತಮವಾದ ಶಾಸ್ತ್ರವಿಲ್ಲ, ಅಚ್ಯುತನಿಗಿಂತಲೂ ಉತ್ತಮವಾದ ದೇವರಿಲ್ಲ. ಲಕ್ಷ್ಮೀರಮಣನೇ ಸಕಲಾಭೀಷ್ಟ ಪ್ರದನು, ಲಕ್ಷ್ಮೀಶ್ವರನೇ ಮೋಕ್ಷವನ್ನು ಅನುಗ್ರಹಿಸುವನು. ಆದುದರಿಂದ ಆತನೊಬ್ಬನೇ ಮಾನವರ ಧ್ಯಾನಕ್ಕೆ ವಿಷಯನಾಗಬೇಕಲ್ಲದೆ ಮತ್ತೊಬ್ಬನಲ್ಲ. ಜನಾರ್ದನನನ್ನುಳಿದು ಇಹದಲ್ಲಿ ಭೋಗಗಳನ್ನು, ಪರದಲ್ಲಿ ಮೋಕ್ಷವನ್ನು ಕೊಡುವವನು ಮತ್ತೊಬ್ಬನಿಲ್ಲ. ಆದುದರಿಂದ ಸುಖವನ್ನು ಅಪೇಕ್ಷಿಸುವವರು ನಿತ್ಯವೂ ಚತುರ್ಭುಜನಾದ ಮಹಾವಿಷ್ಣುವನ್ನೇ ಸೇವಿಸಬೇಕು. ಯಾವ ಮಂದಬುದ್ಧಿಗಳು ಕೇಶವನನ್ನುಳಿದು ಮತ್ತೊಬ್ಬನನ್ನು ಸೇವಿಸುವರೋ ಅವರು ಖಂಡಿತವಾಗಿಯೂ ಮತ್ತೆ ಮತ್ತೆ ಘೋರವಾದ ಸಂಸಾರ ಚಕ್ರದಲ್ಲಿ ಬೀಳುತ್ತಿರುವರು. ಸರ್ವೇಶ್ವರನು ಪರಾತ್ಪರನೂ ಆದ ಹೃಷಿಕೇಶನೊಬ್ಬನೇ ಸರ್ವೋತ್ತಮ ದೈವವು. ಆತನನ್ನು ನಿತ್ಯವೂ ಸೇವಿಸುತ್ತಿರುವ ಮಾನವನು 3 ಲೋಕಗಳಿಗೂ ಸೇವ್ಯನಾಗುವನು. ಮಹಾವಿಷ್ಣು ಒಬ್ಬನೇ ಧರ್ಮಪ್ರದನು, ಶ್ರೀಹರಿಯೊಬ್ಬನೇ ಸರ್ವಾರ್ಥದಾಯಕನು, ಚಕ್ರಪಾಣಿಯೊಬ್ಬನೇ ಅಭಿಲಾಷಗಳನ್ನು ನೆರವೇರಿಸುವವನು, ಅಚ್ಯುತನಾದ ಆತನೊಬ್ಬನೇ ಮೋಕ್ಷವನ್ನು ಕೊಡುವವನು. ಶಾರಂಗಪಾಣಿಯಾದ ಆತನನ್ನು ತ್ಯಜಿಸಿ ಯಾರು ಬೇರೆ ದೈವವನ್ನು ಉಪಾಸಿಸುವರೋ ಅವರೆಲ್ಲರೂ ವೇದಾಧ್ಯಯನ ಹೀನರಾದ ಬ್ರಾಹ್ಮಣರಂತೆ ಸಜ್ಜನರ ಬಹಿಷ್ಕಾರಕ್ಕೆ ಯೋಗ್ಯರಾಗಿರುವರು. ವ್ಯಾಸ ಮಹರ್ಷಿಯ ಈ ಮಾತುಗಳನ್ನು ಕೇಳಿ ನೈಮಿಷಾರಣ್ಯ ವಾಸಿಗಳಾದ ಮಹರ್ಷಿಗಳೆಲ್ಲರೂ ಕಂಪಿಸುವ ಹೃದಯಗಳುಳ್ಳವರಾಗಿ ಇಂತೆಂದು ಹೇಳತೊಡಗಿದರು. ಋಷಿಗಳು ಹೇಳುತ್ತಾರೆ, ಮಹಾಮತಿಯಾದ ವೇದವ್ಯಾಸನೇ, ನೀನು ನಮಗೆಲ್ಲರಿಗೂ ಮಾನ್ಯತಮನಾಗಿರುವೆ. ವೇದಗಳೆಲ್ಲವೂ ನಿನ್ನಿಂದಲೇ ವಿಭಜಿಸಲ್ಪಟ್ಟವು. ನೀನು ಸಕಲ ಪುರಾಣಗಳನ್ನು ತಿಳಿದಿರುವೆ. ಅಲ್ಲದೆ ಮಹಾಗ್ರಂಥವಾದ ಮಹಾಭಾರತಕ್ಕೆ ಕರ್ತೃವಾಗಿರುವೆ. ಆ ಗ್ರಂಥದಿಂದಲೇ ಮನುಷ್ಯರಿಗೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳೆಂಬ 4 ಪುರುಷಾರ್ಥಗಳ ನಿಶ್ಚಯ ಜ್ಞಾನ ಉಂಟಾಗುವುದು ನಿಜವು. ಅಯ್ಯ ಸತ್ಯವತಿಯ ಪುತ್ರನೇ, ಈ ವಿಷಯದಲ್ಲಿ ನಿನಗಿಂತಲೂ ತತ್ವಜ್ಞನಾದವನು ಬೇರೆ ಯಾವನಿರುವನು? ನೀನು ಬೆರಳನ್ನೆತ್ತಿಕೊಂಡು ಯಾವ ಪ್ರತಿಜ್ಞೆಯನ್ನು ಮಾಡುತ್ತಿರುವೆಯೋ ಆ ನಿನ್ನ ದೃಢ ನಿಶ್ಚಯದ ವಿಷಯದಲ್ಲಿ ಈ ನಮ್ಮ ಶಿಷ್ಯರು ಪೂರ್ಣ ಶ್ರದ್ಧೆಯುಳ್ಳವರಾಗಿರುವುದಿಲ್ಲ. ನೀನು ಮಹೇಶ್ವರನ ವಾಸಸ್ಥಾನವಾದ ಆನಂದ ಕಾನನಕ್ಕೆ ಹೋಗಿ ಅಲ್ಲಿಯೇ ಈ ಪ್ರತಿಜ್ಞೆಯನ್ನು ಮಾಡುವೆಯಾದರೆ ಆಗ ಮಾತ್ರ ಶಪಥಪೂರ್ವಕವಾದ ನಿನ್ನ ಮಾತಿನಲ್ಲಿ ಎಲ್ಲರಿಗೂ ಶ್ರದ್ಧೆಯುಂಟಾಗುವುದು. ವ್ಯಾಸ ಮಹರ್ಷಿಯೇ,
ವಿಶ್ವೇಶ್ವರನು ಸಾಕ್ಷಾತ್ತಾಗಿ ನೆಲೆಸಿರುವ ವಾರಾಣಸಿ ಕ್ಷೇತ್ರಕ್ಕೆ ಹೋಗು. ಅಲ್ಲಿ ಯುಗಧರ್ಮಗಳು ನಡೆಯುವುದಿಲ್ಲ, ಭೂಲೋಕದ ಕಲ್ಮಶಗಳು ಅಲ್ಲಿ ಅಂಟುವುದಿಲ್ಲ. ಈ ಮಾತುಗಳನ್ನು ಕೇಳಿ ವ್ಯಾಸಮುನಿಯು ಮನಸ್ಸಿನಲ್ಲಿಯೇ ಸ್ವಲ್ಪ ಕೋಪವನ್ನು ತಾಳಿದಂತೆ ಕಾಣುತ್ತಾ 10,000 ಸಂಖ್ಯೆಯ ತನ್ನ ಶಿಷ್ಯರಿಂದ ಪರಿವಾರಿತನಾಗಿ ವೇಗದಿಂದ ಹೊರಟನು. ಆ ವ್ಯಾಸನು ವಾರಾಣಸಿಯನ್ನು ಸೇರಿ ಪಂಚನದ ತೀರ್ಥದಲ್ಲಿ ಸ್ನಾನವನ್ನು ಮಾಡಿಕೊಂಡನು. ಬಳಿಕ ಮಾಧವನ ಪೂಜೆಯನ್ನು ಮಾಡಿಕೊಂಡು ಪಾದೋದಕ ತೀರ್ಥದ ಬಳಿಗೆ ಬಂದು ಸೇರಿದನು. ಆ ತೀರ್ಥದಲ್ಲಿ ಸ್ನಾನಾಗ್ನಿಕಾದಿಗಳನ್ನು ತೀರಿಸಿಕೊಂಡು ಆದಿಕೇಶವನ ದರ್ಶನವನ್ನು ತೆಗೆದುಕೊಂಡು ಪಾಂಚರಾತ್ರಾಗಮೋಕ್ತವಾದ ಕ್ರಿಯೆಯನ್ನು ಮಾಡಿ ವಿಷ್ಣು ಭಕ್ತರಿಂದ ಅಭಿನಂದಿಸಲ್ಪಟ್ಟನು. ಮುಂದೆಯೂ ಹಿಂದೆಯೂ ಶಂಖಗಳು ಬಾಜಿಸಲ್ಪಡುತ್ತಿರಲು ಅತ್ಯಂತ ಸಂತೋಷದಿಂದ ಶ್ರೀಹರಿಯ ನಾಮಗಳನ್ನು ಕೀರ್ತಿಸುತ್ತಿದ್ದನು. ಸರ್ವವ್ಯಾಪಿಯೇ, ಇಂದ್ರಿಯ ನಿಯಾಮಕನೇ, ವೇದವೇದ್ಯನೇ, ಮಧುವೈರಿಯೇ, ನಾಶರಹಿತನೇ, ವೈಕುಂಠವಾಸಿಯೇ, ಲಕ್ಷ್ಮೀರಮಣನೇ, ಇಂದ್ರಾನುಜನೇ, ಬ್ರಹ್ಮರುದ್ರರಿಗೆ ನಿಯಾಮಕನೇ, ತ್ರಿವಿಕ್ರಮನೇ, ಗದಾಪಾಣಿಯೇ, ಸಾರಂಗ ಧನುರ್ಧರನೇ, ಜನಾರ್ದನನೇ, ಶ್ರೀವತ್ಸವನ್ನು ಎದೆಯಲ್ಲಿ ತಳೆದಿರುವವನೇ, ಶ್ರೀಕಾಂತನೇ, ಪೀತಾಂಬರಧಾರಿಯೇ, ಮೂರವೈರಿಯೇ, ಕೈಟಭ ಸಂಹಾರಿಯೇ, ಬಲಿಧ್ವಂಸಿಯೇ, ಕಂಸ ನಿಷೂದನನೇ, ಕೇಶಿಯನ್ನು ನಿಗ್ರಹಿಸಿದವನೇ, ನಾರಾಯಣನೇ, ರಾಕ್ಷಸ ಮರ್ದನನೇ, ಲೋಕಚಿತ್ತಾಕರ್ಷಕನೇ, ಶೌರ್ಯೇ, ಚತುರ್ಭುಜನೇ, ದೇವಕೀ ದೇವಿಯ ಹೃದಯವನ್ನು ಆನಂದಗೊಳಿಸಿದವನೇ, ಯಶೋದೆಯ ಆನಂದವನ್ನು ಹೆಚ್ಚಿಸಿದವನೇ, ಕಮಲಾಯತ ನೇತ್ರನೇ, ದೈತ್ಯ ರಿಪುವೆ, ದಾಮೋದರನೇ, ಬಲಭದ್ರನ ತಮ್ಮನೇ, ಮಹೇಂದ್ರ ನಮಸ್ಕೃತನೇ, ಶ್ರೀಹರಿಯೇ, ವಸುದೇವನ ಸುತನೇ, ಐಶ್ವರ್ಯಪ್ರದನೇ, ವಿಶ್ವಕ್ಸೇನನೇ, ಗರುಡ ವಾಹನನೇ, ವನಮಾಲಾ ವಿಭೂಷಿತನೇ, ಪುರುಷೋತ್ತಮನೇ, ಅಧೋಕ್ಷಜನೇ, ಭೂಮಿಗೆ ಆಧಾರನೇ, ಪದ್ಮನಾಭನೇ, ಕ್ಷೀರಸಾಗರ ಶಯನನೇ, ನರಸಿಂಹನೇ, ಯಜ್ಞವರಾಹ ಮೂರ್ತಿಯೇ, ಗೋಪಾಲಕರ ಪ್ರಿಯನೇ, ಗೋಪಿ ವಲ್ಲಭನೇ, ತ್ರಿಗುಣಾತೀತನೇ, ಗರುಡ ಧ್ವಜನೇ, ಗೋವರ್ಧನ ಗಿರಿಧಾರಿಯೇ, ಚಾಣೂರ ಮಥನನೇ, ತ್ರಿಲೋಕಪಾಲಕನೇ, ಅನಾದಿ ಸಿದ್ಧನೇ, ಆನಂದ ಸ್ವರೂಪನೇ, ನೀಲೇಂದಿ ವರಸಮಾನ ಶರೀರನೇ, ಕೌಸ್ತುಭದಿಂದ ಹೊಳೆಯುವ ವಕ್ಷಸ್ಥಳವುಳ್ಳವನೇ, ಪೂತನೆಯ ಪ್ರಾಣಗಳನ್ನು ಶೋಷಿಸಿದವನೇ, ಲೋಕರಕ್ಷಾಮಣಿಯೇ, ನರಕ ಯಾತನೆಗಳನ್ನು ಪರಿಹರಿಸುವವನೇ, ನನ್ನನ್ನು ಕಾಪಾಡು. ಅನಂತ ಶಿರಸ್ಕನಾದ ಓ ಪರಮ ಪುರುಷನೇ, ಇಂದ್ರನಿಗೆ ಸುಖವನ್ನು ಕೊಟ್ಟವನೇ, ಯಾವುದು ಉಂಟಾಗಿರುವುದೋ, ಯಾವುದು ಮುಂದೆ ಆಗಲಿರುವುದೋ ಅವೆಲ್ಲಕ್ಕೂ ನೀನೊಬ್ಬನೇ ಕಾರಣ ಪುರುಷನಾಗಿರುವೆಯಲ್ಲವೇ? ಇವೇ ಮೊದಲಾದ ನಾಮಾವಳಿಗಳಿಂದ ಮಹಾವಿಷ್ಣುವನ್ನು ಸ್ತೋತ್ರ ಮಾಡುತ್ತಾ ವ್ಯಾಸ ಮಹರ್ಷಿಯು ಸ್ವೇಚ್ಛೆಯಾಗಿ ಲೀಲೆಯಿಂದಲೂ ಅತ್ಯಂತ ಸಂತೋಷದಿಂದಲೂ ಗಾಯನವನ್ನು ಮಾಡುತ್ತಾ ನರ್ತಿಸುತ್ತಾ ಹರ್ಷಗೊಂಡವನಂತೆ ಮಹಾಭಾಗವತರೊಡನೆ ಪರಿವಾರಿತನಾಗಿ ಜ್ಞಾನವಾಪಿಯ ಸಮ್ಮುಖದಲ್ಲಿರುವ ವಿಶ್ವೇಶ್ವರನ ದೇವಾಲಯವನ್ನು ಪ್ರವೇಶಿಸಿದನು. ತುಳಸಿಯ ಉತ್ತಮ ಮಣಿಗಳ ಹಾರಗಳಿಂದ ಹೊಳೆಯುತ್ತಿರುವ ಕಂಠವುಳ್ಳವನಾಗಿ ಆತನು ತಾನೇ ತಾಲಗಳನ್ನು ಬಾಜಿಸುವವನು, ಮುಖ್ಯ ನರ್ತಕನೂ ಆಗಿ ಕಾಣುತ್ತಿದ್ದನು. ಕೊಳಲನ್ನೋದುವ ತತ್ವವನ್ನರಿತ ಅವನು ತಾನೇ ಶ್ರುತಿಯನ್ನು ಹಾಕುತ್ತಿದ್ದನು. ಇಂತು ಸತ್ಯವತಿ ಪುತ್ರನಾದ ವೇದವ್ಯಾಸನು ತನ್ನ ನೃತ್ಯವನ್ನು ಪರಿಸಮಾಪ್ತಿಗೊಳಿಸಿ ಶಿವಾಲಯವನ್ನು ಹೊಕ್ಕನು. ಪುನಃ ಶಿಷ್ಯರ ಮಧ್ಯದಲ್ಲಿ ನಿಂತುಕೊಂಡು ತನ್ನ ಬಲಗೈಯನ್ನೇ ಮೇಲಕ್ಕೆತ್ತಿ ಪುನಃ ಅದೇ ಶ್ಲೋಕಗಳನ್ನೇ ಉಚ್ಚಧ್ವನಿಯಿಂದ ಗಾನಗಾಯನ ಮಾಡುವವನಂತೆ ರಾಗಸಹಿತವಾಗಿ ಹೇಳಲುಪಕ್ರಮಿಸಿದನು. ಸಮಸ್ತ ವಾಗ್ಜಾಲವನ್ನು ನಿರ್ಮಥನ ಮಾಡಿ ಪುನಃ ಪುನಃ ವಿಚಾರವನ್ನು ಮಾಡುವುದರಿಂದ ಈ ವಿಷಯವೊಂದೇ ನನಗೆ ತಿಳಿದಂತಾಗಿತು. ಸರ್ವೇಶ್ವರನಾದ ಶ್ರೀಮನ್ನಾರಾಯಣನೇ ಸಕಲ ಮಾನವರಿಗೂ ಸೇವ್ಯನು. ತನ್ನ ಪ್ರತಿಜ್ಞೆಯನ್ನು ಲೋಕಕ್ಕೆ ತಿಳಿಸುವ ಇದೇ ಮೊದಲಾದ ಶೋಕ ಪಂಕ್ತಿಗಳನ್ನು ಆ ವ್ಯಾಸನು ಬಲಗೈಯನ್ನೆತ್ತಿ ಹಿಡಿದು ಶಪಥಪೂರ್ವಕವಾಗಿ ಹೇಳುತ್ತಿರುವಂತೆಯೇ ನಂದಿಕೇಶ್ವರನು ಅವನ ಕೈಯನ್ನು ಅನಾಯಾಸವಾಗಿಯೇ ಸ್ತಂಭನಗೊಳಿಸಿದನು. ಋಷಿವರಿಯ ನೆನೆಸಿದ ವ್ಯಾಸ ಮಹಾಮುನಿಗೆ ನಾಲಿಗೆಯು ಸ್ತಂಭಿತವಾಗಿ ಮಾತುಗಳೇ ಹೊರಡಲಾರದಾದವು. ಆಗ ಮಹಾವಿಷ್ಣುವು ಏಕಾಂತದಲ್ಲಿ ಆತನಿಗೆ ಕಾಣಿಸಿಕೊಂಡು ಹೇಳಲು ಉಪಕ್ರಮಿಸಿದನು. ವ್ಯಾಸಮುನಿಯೇ, ಇಲ್ಲಿ ನೀನು ಮಹಾಪರಾಧವನ್ನು ಮಾಡಿದೆ, ಇದು ನಿಶ್ಚಯವು. ನಿನ್ನ ಈ ಅಪರಾಧದಿಂದ ನನಗೂ ಅಪಾರವಾದ ಭಯ ಉಂಟಾಗಿರುವುದು. ವಿಶ್ವೇಶ್ವರನೊಬ್ಬನೇ ಸಕಲಕ್ಕೂ ನಿಯಾಮಕನಾಗಿರುವನು. ಆತನಿಗೆ ಅಧಿಕನಾಗಲಿ ಸಮಾನನಾಗಲಿ ಮತ್ತೊಬ್ಬನಿಲ್ಲ. ಆತನ ಅನುಗ್ರಹದಿಂದಲೇ ನಾನು ಚಕ್ರಾಯುಧ ಪಾಣಿಯಾಗಿರುವೆನು. ಅದರಿಂದಲೇ ನಾನು ಮಹಾಲಕ್ಷ್ಮಿಗೆ ವಲ್ಲಭನಾಗಿರುವೆನು. ಆ ಶಂಭುವೆ ನನಗೆ 3 ಲೋಕಗಳನ್ನು ಪಾಲಿಸುವ ಸಾಮರ್ಥ್ಯವನ್ನು ಕೊಟ್ಟಿರುವನು. ಆತನಲ್ಲಿ ಭಕ್ತಿಯನ್ನು ಮಾಡಿ ವರವನ್ನು ಪಡೆದುದರಿಂದಲೇ ನನಗೆ ಪರಮೈಶ್ವರ್ಯವು ಲಭಿಸಿರುವುದು. ನನ್ನಿಂದ ನಿನಗೆ ಒಳ್ಳೆಯದಾಗಬೇಕೆಂಬ ಅಭಿಲಾಷೆಯಿದ್ದರೆ ಈಗ ಮಹೇಶ್ವರನನ್ನು ಕೊಂಡಾಡು. ಇಂತಹ ಬುದ್ಧಿಯನ್ನು ಮತ್ತೆ ಯಾವಾಗಲೂ ಖಂಡಿತವಾಗಿಯೂ ತಳೆಯಬೇಡ. ಇಂತೆಂದ ವಿಷ್ಣುವಿನ ವಾಕ್ಯವನ್ನು ಕೇಳಿ ಪರಾಶರ ಪುತ್ರನಾದ ವ್ಯಾಸನು ಸನ್ನೆಗಳಿಂದಲೇ ಹೇಳಿದನು. ಆ ಮಹಾನಂದಿಯು ದೃಷ್ಟಿ ಮಾತ್ರದಿಂದಲೇ ನನ್ನ ಭುಜವನ್ನು ನಿಶ್ಚೇಷ್ಟವಾಗಿ ಮಾಡಿರುವನು. ಆತನನ್ನು ನೋಡಿದ ಭಯದಿಂದಲೇ ನನಗೆ ವಾಕ್ಸ್ತಂಭನವು ಉಂಟಾಗಿತು.
ಆದುದರಿಂದ ನನ್ನ ಕಂಠವನ್ನು ಅಮೃತ ಹಸ್ತದಿಂದ ಸ್ಪರ್ಶಿಸು. ಆ ಸ್ಪರ್ಶದಿಂದ ನಾನು ಸಂಸಾರ ವೈರಿಯಾದ ಭವಾನಿಪತಿಯನ್ನು ಸ್ತೋತ್ರ ಮಾಡಲು ಶಕ್ತನಾಗುವೆನು. ಬಳಿಕ ಶ್ರೀಮನ್ನಾರಾಯಣನು ಆತನ ಕಂಠವನ್ನು ಮುಟ್ಟಿ ಅಲ್ಲಿಯೇ ಅಂತರ್ಹಿತನಾದನು. ವಿಶಾಲ ಮನಸ್ಕನಾದ ಆ ಸಾತ್ಯವತೆಯನು ಮೇಲಕ್ಕೆತ್ತಿದ ಬಲಗೈಯಿಂದಲೇ ಕೂಡಿದವನಾಗಿ ಮಹಾದೇವನನ್ನು ಸ್ತೋತ್ರ ಮಾಡಲು ಉಪಕ್ರಮಿಸಿದನು. ವ್ಯ- ವ್ಯಾಸನು ಹೇಳುತ್ತಾನೆ, ಮಹಾರುದ್ರನೊಬ್ಬನೇ ಸಜಾತೀಯ ವಿಜಾತೀಯ ಸ್ವಗತ ಭೇದಗಳಿಲ್ಲದ ಜಗತ್ಕಾರಣನಾಗಿರುವನು, ಬೇರೊಬ್ಬನಿಲ್ಲ. ಆದುದರಿಂದ ಆತನೇ ಬ್ರಹ್ಮಪದ ನಿರ್ದೇಶ್ಯನಾಗಿರುವನು. ಆತನ ಸತ್ತೆಯಿಲ್ಲದೆ ಲೋಕದಲ್ಲಿ ನಾನಾ ಪದಾರ್ಥಗಳು ಪಾರಮಾರ್ಥಿಕವಾಗಿ ಇಲ್ಲ. ಇತರರು ಬೇರೊಬ್ಬ ದೇವನು ಸ್ವರ್ಗಾದಿ ಸ್ಥಳಗಳಲ್ಲಿ ಇರುವನೆಂದು ಹೇಳುವರು. ಆದರೆ ನಾನು ಮಾತ್ರ ಸಮ್ಮುಖದಲ್ಲಿಯೇ ಯಾವ ಶಕ್ತಿಯು ಕಾಣುತ್ತಿರುವುದೋ ಆತನನ್ನೇ ಪರಮ ಪದಾರ್ಥವೆಂದು ತಿಳಿದಿರುವೆನು. ಹಿಂದೆ ಕ್ಷೀರ ಸಮುದ್ರದಲ್ಲಿ ಮಂದರ ಪರ್ವತವನ್ನು ಹಾಕಿ ಮಥನ ಮಾಡುವಾಗ ಜ್ವಾಲೆಗಳನ್ನು ಕಾರುತ್ತಾ ಅತಿ ಭಯಂಕರವಾದ ಕಾಲಕೂಟ ವಿಷವು ಉದ್ಭವಿಸಿತು. ಆ ಜ್ವಾಲೆಗಳಿಂದ ಮಹಾವಿಷ್ಣುವು ಸಹ ಬೆಂದು ಕೃಷ್ಣ ಶರೀರವುಳ್ಳವನಾದನು. ಅಂತಹ ಮಹಾವಿಷವನ್ನು ಸಹಿಸಿಕೊಳ್ಳಲು ಮಹೇಶ್ವರನಲ್ಲದೆ ಬೇರಾವನು ಸಮರ್ಥನಾದನು. ತ್ರಿಪುರಾಸುರರ ಪಟ್ಟಣಗಳನ್ನು ಧ್ವಂಸಗೊಳಿಸಿದ ಕಾಲದಲ್ಲಿ ಯಾವನಿಗೆ ಶ್ರೀಮನ್ನಾರಾಯಣನೇ ಬಾಣವಾಗಿಯೂ ಚತುರ್ಮುಖನೇ ಸಾರಥಿಯಾಗಿಯೂ ಸಮಸ್ತ ಭೂಮಂಡಲವು ಮಹಾರಥವಾಗಿಯೂ 4 ವೇದಗಳೇ ಕುದುರೆಗಳಾಗಿಯೂ ಆಗಿರಲು ಒಂದು ಬಾಣದಿಂದಲೇ ಅವನನ್ನು ನಿಗ್ರಹಿಸಿದ ಮಹೇಶ್ವರನಿಗೆ ಸಮಾನರಾದವರು ಯಾರು? ಪುಷ್ಪ ಬಾಣಗಳಿಂದ ಸಕಲ ಲೋಕಗಳನ್ನು ಸ್ವಾಧೀನಗೊಳಿಸಿಕೊಂಡಿರುವ ಮನ್ಮಥನು ಯಾವನನ್ನು ಇತರ ದೇವತೆಗಳಿಗೆ ಸಮಾನನೆಂದು ತಿಳಿದು ತಾನೇ ಬೂದಿಯಾಗಿ ಹೋದನೋ ಅಂತಹ ಮದನಾರಿಯಲ್ಲದೆ ಬೇರೆ ಯಾರು ನನ್ನ ಸ್ತೋತ್ರಕ್ಕೆ ಅರ್ಹರಾಗಿರುವರು? ಯಾವನು ವೇದವು ಮಹಾವಿಷ್ಣುವು ಬ್ರಹ್ಮದೇವರು ಮನಸ್ಸು, ಯಾವನನ್ನು ವೇದವು ಮಹಾವಿಷ್ಣುವು ಬ್ರಹ್ಮದೇವನು ಮನಸ್ಸು ವಾಣಿಯು ತಿಳಿಯಲಾರರೋ ಅಂತಹ ದೇವದೇವೋತ್ತಮನಾದ ವಿಶ್ವನಾಥನನ್ನು ನನ್ನಂತಹ ಅಲ್ಪ ಬುದ್ಧಿಯುಳ್ಳ ಯಾವನು ತಾನೇ ಸಮಗ್ರವಾಗಿ ತಿಳಿಯಬಲ್ಲನು? ಯಾವನಲ್ಲಿ ಸಕಲ ಬ್ರಹ್ಮಾಂಡವು ನೆಲೆಸಿರುವುದೋ, ಯಾವನು ಸರ್ವವ್ಯಾಪಿಯಾಗಿರುವನೋ, ಸರ್ವಸ್ವರೂಪನೇ ಆಗಿರುವನೋ, ಯಾವನು ಪ್ರಪಂಚದ ಕರ್ತೃವು ಪಾಲಕನು ಸಂಹಾರಕನೂ ಆಗಿರುವನು, ಯಾವನು ಅನಾದಿ ಪುರುಷನೋ ಮತ್ತು ಸಕಲಕ್ಕೂ ಆದಿಕಾರಣನೋ, ಶಶ್ವದೇಕ ಸ್ವರೂಪನೋ, ನಾಶರಹಿತನೋ, ಸಕಲಕ್ಕೂ ಅಂತವನ್ನು ಉಂಟು ಮಾಡುವನೋ ಅವನನ್ನೇ ನಮಸ್ಕರಿಸುವೆನು. ಯಾವನ ಒಂದೊಂದು ನಾಮವನ್ನು ಉಚ್ಚರಿಸುವುದು ಅಶ್ವಮೇಧಕ್ಕೆ ಸಮಾನವಾದುದು, ಯಾವನಿಗೆ ಮಾಡಿದ ಒಂದು ನಮಸ್ಕಾರಕ್ಕೆ ಮಹೇಂದ್ರನ ಐಶ್ವರ್ಯವು ಅತ್ಯಲ್ಪ ಫಲವೋ, ಯಾವನ ಸ್ತೋತ್ರದಿಂದ ಸತ್ಯಲೋಕವು ಲಭಿಸುವುದೋ, ಯಾವನನ್ನು ಪೂಜಿಸುವುದರಿಂದ ಮೋಕ್ಷಲಕ್ಷ್ಮಿಯು ಸಮೀಪಸ್ಥಳಾಗುವಳೋ ಆತನಿಗೆ ನಮಸ್ಕಾರವು. ಈ ಮಹೇಶ್ವರನಲ್ಲದೆ ಬೇರೆ ದೈವವನ್ನು ನಾನರಿಯನು. ಈ ಶಂಭುವನ್ನುಳಿದು ಬೇರೆ ದೈವವನ್ನು ನಾನು ಸ್ತೋತ್ರ ಮಾಡುವುದಿಲ್ಲ. ತ್ರಿಲೋಚನನಾದ ಆತನಿಗಲ್ಲದೆ ಬೇರೆ ಯಾವ ದೇವತೆಗೂ ನಮಸ್ಕರಿಸುವುದಿಲ್ಲ. ಇದು ಮೂರು ಬಾರಿಗೂ ಸತ್ಯವು, ಎಂದಿಗೂ ಸುಳ್ಳಾಗಲಾರದು. ಇಂತೆಂದು ವ್ಯಾಸ ಮಹರ್ಷಿಯು ಪರಮಶಿವನನ್ನು ಸ್ತೋತ್ರ ಮಾಡುತ್ತಿದ್ದನು. ಆಗ ಮಹೇಶ್ವರನು ಪ್ರಸನ್ನ ದೃಷ್ಟಿಯಿಂದ ನಂದಿಯ ಕಡೆಗೆ ನೋಡಿದನು. ಆತನ ಇಂಗಿತವನ್ನರಿತು ವ್ಯಾಸನ ಭುಜಸ್ತಂಭನವನ್ನು ಕೊನೆಗಾಣಿಸಿ ಮುಗುಳ್ನಗೆಯಿಂದಲೇ ಆ ನಂದಿಯು ಬ್ರಾಹ್ಮಣೋತ್ತಮರಾದ ನಿಮಗೆ ನಮಸ್ಕಾರ ಎಂದನು. ನಂದಿಕೇಶ್ವರನು ಹೇಳುತ್ತಾನೆ, ಎಲೈ ವ್ಯಾಸನೇ, ನೀನು ಮಾಡಿರುವ ಈ ಸ್ತೋತ್ರವು ಮಹಾಪುಣ್ಯಪ್ರದವಾದುದು. ಯಾವ ಬುದ್ಧಿಶಾಲಿಯು ಇದನ್ನು ಪಠಿಸುವನೋ ಅವನಲ್ಲಿ ಮಹಾದೇವನು ಸಂತುಷ್ಟನಾಗುವನು. ಈ ಸ್ತವಕ್ಕೆ ವ್ಯಾಸಾಷ್ಟಕವೆಂದು ಹೆಸರು. ಇದನ್ನು ಪ್ರತಿ ಮಾನವನು ಪ್ರಯತ್ನಪೂರ್ವಕವಾಗಿ ಪ್ರಾತಃ ಕಾಲದಲ್ಲಿ ಹೇಳಬೇಕು. ಇದು ದುಸ್ವಪ್ನಗಳ ಪಾಪ ಫಲವನ್ನು ಹೋಗಲಾಡಿಸಿ ಶಿವ ಸಾನ್ನಿಧ್ಯವನ್ನು ಒದಗಿಸುವುದು. ಮಾತೃಘಾತುಕನಾಗಲಿ, ಪಿತೃದ್ರೋಹಿಯಾಗಲಿ, ಗೋವಧೆಯನ್ನು ಮಾಡಿದವನಾಗಲಿ, ಬಾಲಗ್ನನಾಗಲಿ, ಸುರಾಪಾನ ನಿರತನಾಗಿರಲಿ, ಸ್ವರ್ಣಸ್ಥೇಯನಾಗಿರಲಿ ಈ ಸ್ತೋತ್ರವನ್ನು ಜಪಿಸುವುದರಿಂದ ನಿಷ್ಕಲ್ಮಶನಾಗುವನು. ಸ್ಕಂದನು ಹೇಳುತ್ತಾನೆ, ಆಗ ವ್ಯಾಸನು ಘಂಟಾಕರ್ಣ ತೀರ್ಥದ ಎದುರಿನಲ್ಲಿ ವ್ಯಾಸೇಶ್ವರನೆಂದು ಪ್ರಸಿದ್ಧವಾದ ಮಹಾಲಿಂಗವನ್ನು ಪ್ರತಿಷ್ಠಿಸಿ ಅಂದಿನಿಂದ ಮಹಾದೇವನಲ್ಲಿ ಭಕ್ತಿಯುಳ್ಳವನಾದನು. ನಿತ್ಯವೂ ವಿಭೂತಿಯನ್ನು ಧರಿಸಿ ರುದ್ರಾಕ್ಷಿಗಳಿಂದ ಅಲಂಕೃತನಾಗಿ ನಿರಂತರವೂ ರುದ್ರಸೂಕ್ತದ ಮಂತ್ರಗಳನ್ನು ಜಪಿಸುತ್ತಾ ಶಿವಲಿಂಗದ ಅರ್ಚನೆಯಲ್ಲಿಯೇ ನಿರತನಾಗಿ ಕಾಲವನ್ನು ಕಳೆಯುತ್ತಿದ್ದನು. ಆತನು ಕ್ಷೇತ್ರ ಸನ್ಯಾಸವನ್ನು ಮಾಡಿದನಲ್ಲದೆ ಮೋಕ್ಷ ಪದವಿಯನ್ನು ಸುಲಭವಾಗಿ ಗಳಿಸಿಕೊಡುವ ಆ ಕಾಶಿ ಕ್ಷೇತ್ರದ ಮಹಾತ್ಮ್ಯವನ್ನು ತಿಳಿದು ಇಂದಿಗೂ ಅದನ್ನು ಬಿಡದೆ ಸೇವಿಸುತ್ತಿರುವನು. ಘಂಟಾಕರ್ಣ ತೀರ್ಥದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಯಾವನು ವ್ಯಾಸೇಶ್ವರನ ದರ್ಶನವನ್ನು ಮಾಡುವನೋ ಅವನು ಯಾವ ಸ್ಥಳದಲ್ಲಿಯೇ ಸತ್ತರೂ ವಾರಾಣಸಿಯಲ್ಲಿಯೇ ಸತ್ತವನೆಂದು ತಿಳಿಯಬೇಕು. ಕಾಶಿಯಲ್ಲಿ ವ್ಯಾಸೇಶ್ವರ ಮಹಾಲಿಂಗವನ್ನು ಭಕ್ತಿಯಿಂದ ಪೂಜಿಸಿದ ಮನುಷ್ಯೋತ್ತಮನು ಎಂದಿಗೂ ಜ್ಞಾನಹೀನನಾಗುವುದಿಲ್ಲ, ಯಾವ ಪಾತಕಗಳಿಂದಲೂ ಸಂಕಟಗೊಳ್ಳುವುದಿಲ್ಲ. ವ್ಯಾಸೇಶ್ವರನಿಗೆ ಯಾರು ಭಕ್ತರಾಗಿರುವರೋ ಅವರಿಗೆ ಕಲಿಕಾಲದಿಂದಾಗಲಿ
ಪಾಪ ಕೋಟಿಗಳಿಂದಾಗಲಿ ಕ್ಷೇತ್ರಗಳನ್ನು ಸೇವಿಸದಿರುವುದರಿಂದಾಗಲಿ ಎಂದಿಗೂ ಭಯ ಉಂಟಾಗುವುದಿಲ್ಲ. ಆದುದರಿಂದ ಕಾಶಿಯಲ್ಲಿ ವಾಸ ಮಾಡುವವರು ಕ್ಷೇತ್ರ ಪಾತಕಗಳಿಗೆ ಭಯಗೊಂಡರೆ ಉದ್ದೇಶಪೂರ್ವಕವಾಗಿ ಘಂಟಾಕರ್ಣ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ವ್ಯಾಸೇಶ್ವರನನ್ನು ಸಂದರ್ಶಿಸಬೇಕು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ವ್ಯಾಸ ಭುಜ ಸ್ತಂಭನ ವರ್ಣನವೆಂಬ 95ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.